ಆಟೋ ಗ್ಯಾಸ್ ಸಿಗದೆ ಬೆಂಗಳೂರಲ್ಲಿ ರಾಯಚೂರಲ್ಲಿ ಏನಾಗ್ತಿದೆ, ಆಟೋ ಚಾಲಕರು ಯಾವ ರೀತಿ ಒದ್ದಾಡ್ತಿದ್ದಾರೆ ಅನ್ನೋ ಡೀಟೇಲ್ ಕೊಟ್ಟೆ ನಾನು ಈಗಾಗಲೇ. ಧಾರವಾಡದಲ್ಲೂ ಕೂಡ ಅದೇ ಸ್ಥಿತಿ ಇದೆ. ಧಾರವಾಡದಲ್ಲೂ ಕೂಡ ಆಟೋ ಗ್ಯಾಸ್ ಸಿಗ್ತಿಲ್ಲ, ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ಗ್ಯಾಸ್ ಸ್ಟೇಷನಿಂದ ಗ್ಯಾಸ್ ಸ್ಟೇಷನ್ಗೆ ಅಲೆದಾಡ್ತಾ ಇದ್ದಾರೆ, ಗ್ಯಾಸ್ ಸಿಗುತ್ತೇನೋ ಅನ್ನುವಂಥ ನಿರೀಕ್ಷೆಯಲ್ಲಿ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಧಾರವಾಡದ್ದು. ಗ್ಯಾಸ್ ಸ್ಟೇಷನ್ ಸುತ್ತ ಬ್ಯಾರಿಕೇಡ್ ಹಾಕಿದ್ದಾರೆ, ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಹಾಕಿದ್ದಾರೆ. ಚಾಲಕರದೇ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ಪ್ರತಿನಿತ್ಯ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಒಂದನೇದು ಗ್ಯಾಸ್ ಸ್ಟಾಕ್ ಇಲ್ಲ ಅಂತಾರೆ, ಲೈನ್ ಹಚ್ಕೊಂಡು ನಿಂದಿರ್ಬೇಕ್ರಿ ನಾವು. ಎರಡನೇದು ರೇಟ್ ಜಂಪ್ ಆಗ್ಯದ. ಒಂದೊಂದು ಪಂಪ್ನೇ ಒಂದೊಂದು ಥರ ರೇಟ್ ರೀ ಇಲ್ಲಿ. ಈ ಧಾರವಾಡದಾಗ ಈ ಪಂಪ್ನಾಗ 2 ರೂಪಾಯಿ ಜಾಸ್ತಿ ಆಗೈತೆ, 2-3 ರೂಪಾಯಿ ಜಾಸ್ತಿ ಆಗೈತೆ ರೀ ಇಲ್ಲಿ. ಗೋ ಗ್ಯಾಸ್ ಅಂತ ಅದಾವ್ರಿ, ಅವ್ರು 85-87 ರೂಪಾಯಿ ರೇಟ್ ರೀ ಅವ್ರದ್ದು. ಧಾರವಾಡ ರೀ ಇದು. ಎಲ್ಲ ಕಡೆ ಒಂದೇ ರೇಟ್ ಇರ್ಬೇಕು ರೀ ಅವ್ರದ್ದು. ಈ ಪೆಟ್ರೋಲ್ ರೇಟ್ ಹೆಂಗೆ ಒಂದೇ ಇರ್ತೈತಲ್ಲ, ಅದು ಜಂಪ್ ಆಗೈತೆ ರೀ. ಬಟ್ ಒಂದೇ ಥರ ರೇಟ್ ಇರ್ಬೇಕು ರೀ. ಒಂದೊಂದು ಪಂಪ್ನೇ ಒಂದೊಂದು ಥರ ರೇಟ್ ಇರ್ಬೇಕು ರೀ. ಎಮರ್ಜೆನ್ಸಿ ಬಂದು ಗ್ಯಾಸ್ ಖಾಲಿ ಆಗೈತೆ, ಲೈನ್ ಹಚ್ಕೊಂಡು ನಿಂದಿರ್ಬೇಕು ರೀ. ಈಗ 2-3 ದಿವಸದಿಂದ ಗ್ಯಾಸ್ ಖಾಲಿ ಆಗಿತ್ತಲ್ಲ, ಈಗ ಭಾಳ ಕ್ಯೂ ನಿಂತಿದ್ರಿ, ಬಟ್ ಇವತ್ತು ಸ್ಟಾರ್ಟ್ ಆಗಿತ್ತು. ಈಗ ಸ್ಟಾಕ್ ಆಗೈತೆ ಸರ್, ರೇಟ್ ಜಂಪ್ ಆಗೈತಿ. ನಮ್ಗೆ ಒಂದೇ ಮಾತಂದ್ರೆ ಎಲ್ಲೋ ನಾವು ಪ್ಯಾಸೆಂಜರ್ ಬಾಡಿಗೆ ಹೊಂಟರು ಸದ್ಯಕ್ಕೆ 30 ರೂಪಾಯಿ 50 ರೂಪಾಯಿ ಮೇಲೆ ಪಟ್ಟು ಕೊಡೋದಿಲ್ಲ. ಬಾಡಿಗೆ ಅಂತ ಜಾಸ್ತಿ ಕೊಡೋದಿಲ್ಲ ರೀ. ಮೊದಲೇಕೆ ಹೆಂಗೆ ಬಾಡಿಗೆ ಕೊಡ್ತಿದ್ರಲ್ಲ ಅಷ್ಟೇ ಕೊಡ್ತಾರೆ. ನಿಮ್ಗೆ ಗ್ಯಾಸ್ ಜಾಸ್ತಿ ಆದ್ರೆ ನಿಮ್ಗೆ ಸಂಬಂಧ, ನಮಗೇನು ಸಂಬಂಧ ಅಂತಾರೆ ಅವ್ರು. ಬಾಡಿಗೆ ಕೊಡೋದು ಅಷ್ಟೇ. ಅಂದರೆ ನೀವು ರೇಟ್ ದರ ಹೆಚ್ಚಳ ಮಾಡೋಕ್ಕೆ ನಿಮ್ಗೆ ಆಟೋ ಚಾಲಕರದ್ದು ಏನಾದರೂ ಮಾತಾಡ್ಕೊಂಡಿದ್ರೆ? ಚಾಲಕರು ಹೆಚ್ಚಿಗೆ ಮಾಡ್ಬೇಕಂದ್ರೆ ಕೊಡೋದಿಲ್ಲ ಸರ್ ಪ್ಯಾಸೆಂಜರ್. ಈಗ ನಾವು ಕೇಳಿದ್ರು ಕೂಡ ಜಂಪ್ ಆಗೈತೆ ಅಂದ್ರೆ ಇನ್ನೂ ಕಡಿಮೆ ಕೊಡ್ತಾರೆ ಸರ್. 50 ರೂಪೀಸ್ ನಾವು ಹೇಳಿದ್ರೆ ಸರ್, ಒಂದು 40 ರೂಪೀಸ್ ಅವರೇ ಕೊಡ್ತಾರೆ ರೀ ಪ್ಯಾಸೆಂಜರ್. ಆದ್ರೆ ನಮ್ಗೆ ಅವರು ಹೆಚ್ಚಿಗೆ ಯಾರು ಕೊಡೋಂಗಿಲ್ಲ. ಏನು ಸಮಸ್ಯೆ ಆಗುತ್ತೆ ನಿಮ್ಗೆ? ಈಗ ರೇಟ್ ದಿನ ದಿನ ಜಾಸ್ತಿ ಆಗೋದ್ರಿಂದ ಆಟೋ ಚಾಲಕರಿಗೆ ಏನು ಸಮಸ್ಯೆ ಆಗುತ್ತೆ? ಸಮಸ್ಯೆ ಅಂದರೆ ಅದೇ ಸರ್, ಎಲ್ಲ ತೊಂದರೆ ಆಗಿಬಿಡ್ತದಲ್ಲ ರೀ. ಅಮೌಂಟಿಗೆ ಹೆಚ್ಚಿಗೆ ಗ್ಯಾಸ್ಟಿಗೆ ನಾವು ದುಡ್ಡು ಹಾಕಿಬಿಟ್ರೆ ಬೇರೆ ನಮ್ಮ ಸಂಸಾರ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಪ್ರಯಾಣಿಕರು ಕೂಡ ನಿಮಗೆ ಮೊದಲು ಎಷ್ಟು ಕೊಡ್ತಾರೆ ಅಷ್ಟೇ ಕೊಡ್ತಾರೆ, ಬಟ್ ನೀವು ರೇಟ್ ಮಾತ್ರ ಜಾಸ್ತಿ ಮಾಡ್ಕೊಂಡಿಲ್ಲ ಸರ್. ಮಾಡಿಲ್ಲ, ಕೇಳಿದ್ರು ಕೂಡ ಕೊಡೋದಿಲ್ಲ ರೀ. ಈಗ ಒಂದು ಕಸ್ಟಮರಿಗೆ ಕೇಳಿದ್ರಿ, ಗ್ಯಾಸ್ ತುಟ್ಟಾಗಿದ್ರಿಪ್ಪ ಅಂದ್ರೆ ಅವ್ರು ಏನಂತಾರೆ ಗೊತ್ತನ್ರಿ, ನೀವು ಗ್ಯಾಸಿನ ಆಟೋ ಬಿಟ್ಟು ಬೇರೆ ಯಾವ್ದಾರ ದಂಧೆ ಮಾಡ್ರಿಪ್ಪ ಅಂತೇಳಿ ಅವ್ರು ಹಂಗೆ ಅಂತಾರೆ. ನಾವು ಏನು ಮಾಡಿದ್ರಿ, ಕಂಡಾಬಿಟ್ಟು ಗ್ಯಾಸ್ ತೊಟ್ಟು ಮನೆ ನಡೆಸೋದು ವಜ್ಜೆ ಆಗಿರ್ತೈತೆ ರೀ. ಗ್ಯಾಸ್ ನೋಡಿದ್ರೆ ಹಿಂಗಾಗಿದ್ವಿ, ಆ ಕಡೆ ನೋಡಿದ್ರೆ ಬಂದಾಗಿರ್ತಾವ್ರಿ, ಇಲ್ಲಾಂದ್ರೆ ರೇಟ್ ಜಾಸ್ತಿ ಆಗಿರ್ತಾವ್ರಿ ಅಂತೇಳಿ ನಮಗೇನು ಆಗೋದಂತ ತಿಳಿದು ಬರತ್ತಿಲ್ಲ ಸರ್. ಸೊ ಇದಿಷ್ಟು ಆಟೋ ಚಾಲಕರು ಕೂಡ ಎದುರಿಸುವಂಥ ಸಮಸ್ಯೆ ಏನಂತಂದರೆ, ಪ್ರತಿನಿತ್ಯ ಅಂದರೆ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಏನಂತಂದರೆ 2-3 ರೂಪಾಯಿ ರೇಟ್ ಕೂಡ ಜಾಸ್ತಿ ಆಗ್ತಾಯಿದೆ. ಆದರೆ ಗ್ರಾಹಕರು ಅಂದರೆ ಈ ಪ್ರಯಾಣಿಕರು ಅಂದರೆ ಪ್ರತಿನಿತ್ಯ ಆಟೋಗಳಲ್ಲಿ ಸಂಚಾರ ಮಾಡ್ತಿರೋಂಥ ಪ್ರಯಾಣಿಕರು ಮಾತ್ರ ಎಷ್ಟು ಅಮೌಂಟನ್ನು ಕೊಡ್ತಾಯಿದ್ರು, ಹಿಂದೆ ಅಷ್ಟೇ ಅಮೌಂಟನ್ನು ಕೊಡ್ತಾಯಿದ್ರು. ಈಗ ನಮಗೆ ಹೆಚ್ಚಳ ಅಮೌಂಟ್ ಆಗಿರೋದ್ರಿಂದ ನಮಗೆ ಹೊರೆ ಆಗ್ತಾಯಿದೆ, ಮನೆಯನ್ನು ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದ್ರು ಮಾತನ್ನು ಕೊಡಿಸೋದು. ಈಗ ಆಟೋ ಚಾಲಕರು ಸುವರ್ಣ ನ್ಯೂಸ್ಗೆ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.